ಸಂಕ್ರಾಂತಿ ಎಲ್ಲೆಲ್ಲ ತಿಂದು ಒಳ್ಳೆ ಮಾತಾಡಿ. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಪ್ರಜ್ಞಾ ಆರ್ಯ. ನಾಳೆ ಸಂಕ್ರಾಂತಿ ಹಬ್ಬ. ಇವತ್ತು ನಾನು ಸ್ವಲ್ಪ ಫೇಸ್ ಮಾಸ್ಕ್ ಹಾಕೊತಾ ಇದ್ದೀನಿ, ಸ್ವಲ್ಪ ಫೇಸ್ ಚೆನ್ನಾಗಿ ಕಾಣಿಸ್ತೀನಿ ಅಂತ. ನಾನು ಆಲ್ಮೋಸ್ಟ್ ಯಾವಾಗಲೂ ಅನ್ಕೊತೀನಿ ಲೈಕ್ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಫೇಸ್ ಮಾಸ್ಕ್ ಹಚ್ಕೊಬೇಕಂತ. ಬಟ್ ಆಗಲ್ಲ. ಅದಕ್ಕೆ ಈ ಥರ ಏನಾದರೂ ಸ್ಪೆಷಲ್ ಆಗಿರುತ್ತಲ್ಲ, ಆ ಟೈಮಲ್ಲಾದರೂ ಹಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಮಿನಿಟ್ಸ್ ಆದ್ಮೇಲಿಂದ ಫೇಸ್ ವಾಶ್ ಮಾಡ್ಕೊಳ್ಳೋದಷ್ಟೇ. ನಾನು ಮೊದಲು ಚಿಕ್ಕವಳಿರ್ಬೇಕಾದ್ರೆ ಅನಿಸುತ್ತೆ ಆಲ್ಮೋಸ್ಟ್ 1 ಮಂತ್ವರೆಗೂ ಮಾಡ್ತಾಯಿದ್ರು ಈ ಥರ ಧನುರ್ಮಾಸನ. ಆದರೆ ಇವಾಗ ಹಬ್ಬ ದಿನ ಮಾತ್ರ ಹೋಗೋದು. ಮೊದಲೆಲ್ಲ ಅಕ್ಕ ಇರ್ತಿಲ್ಲಲ್ವ, ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ಎಲ್ಲ ಪ್ರಸಾದ ಇಸ್ಕೊಂಡು ವಾಪಸ್ಸು ಕೂಡ ಎಲ್ಲ ಒಟ್ಟಿಗೆ ಬರ್ತಾಯಿದ್ವಿ. ಬಟ್ ಈ ಸಲ ಹಂಗಾಗಿಲ್ಲ. ಆ್ಯಂಡ್ ನನಗೆ ಅನಿಸೋ ಥರ ಮೊದಲಿನ ಥರ ಇವಾಗ ಯಾರೂ ಹಬ್ಬನೂ ಮಾಡ್ತಿಲ್ಲ ಅನಿಸುತ್ತೆ. ಯಾಕಂದರೆ ಎಷ್ಟು ಜನ ದೇವಸ್ಥಾನ ತುಂಬ ತುಂಬಿರೋರು, ರೋಡ್ ತುಂಬ ಈ ಥರ ರಂಗೋಲಿಗಳು ಎಷ್ಟು ಚೆನ್ನಾಗಿರೋದು ಗೊತ್ತಾ. ಬಟ್ ಈ ವರ್ಷ ಕೌಂಟ್ ಮಾಡ್ಬೋದಷ್ಟೇ, ಆ ಥರ ಇತ್ತು. ಆ್ಯಂಡ್ ಬೇಜಾರು ಏನು ಗೊತ್ತಾ, ನನಗೆಲ್ಲದಕ್ಕಿಂತ ಈ ಸಲ ತುಂಬ ಪ್ರಸಾದ ಕಲೆಕ್ಷನ್ನು ಕೂಡ ಸಿಕ್ಕಿಲ್ಲ. 2 ಪ್ರಸಾದ ಅಷ್ಟೇ ಸಿಕ್ಕಿರೋದು. ಅಲ್ಲಿಂದ ಇವಾಗ ನಮ್ಮ ಮನೆಗೆ ಬಂದು ಎಲ್ಲ ಸ್ಟಾರ್ಟ್. ಸೊ ನಾವು ಇವಾಗ ತಾನೇ ಏನಿಲ್ಲ ಮಮ್ಮ ಟೆಂಪಲ್ ಹೋಗಿ ಬಂದ್ವಿ. ಇವಾಗ ತಿಂಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಒಂಚೂರು ಸ್ಟ್ರಾಂಗಾಗಿ ಕಾಫಿ ಕೊಟ್ಬಿಡೋಣ ಅಂತ ಇವತ್ತು ಯಾವುದೋ ಹೊಸದು ಕಾಂಟಿನೆಂಟಲ್ ಕಾಫಿ, ಇದನ್ನು ಟ್ರೈ ಮಾಡ್ತಾ ಇದ್ದೀವಿ. ನಾನು ಫುಲ್ ಬಿಸಿ ಬಿಸಿ ಕಾಫಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅಮ್ಮ ಅವರೆಕಾಳು, ಕಡಲೆಕಾಳು, ಗೆಣಸು ಇದನ್ನೆಲ್ಲ ಬೇಯಿಸಿದ್ರು. ಅದನ್ನು ತಿಂದೆ. ಅದು ಎಲ್ಲ ತಿಂದು ಮುಗಿಸೋ ಅಷ್ಟೊತ್ತಿಗೆ ನನ್ನ ತಿಂಡಿನೂ ರೆಡಿ ಆಯಿತು. ಅದನ್ನು ತಿಂದು ನಾವು ಯಾವಾಗ ಬೆಳಗ್ಗೆ ಬಂದುಬಿಟ್ಟು ಪೂಜೆ ಮಾಡಿ, ಅಲ್ಲ ಬೆಳಗ್ಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಬಿಟ್ಟು ಮನೆಗೆ ಬಂದು ತಿಂಡಿ ತಿಂದು ಇಷ್ಟೊತ್ತವರೆಗೂ ಏನು ಮಾಡ್ದಂಗೆ ಉಳ್ಳಾಡ್ತಾ ಇದ್ವಿ. ಇವಾಗ ಒಂದು ಸ್ವಲ್ಪ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಅದು ಕೆಲಸನ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು ನಮ್ಮ ಕೆಲಸ ಸಂದ್ರಿ. ಇವಾಗ ಎದ್ದುಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಸಂಜೆ ಅಷ್ಟೊತ್ತಿಗೆ ಬೇಗ ರೆಡಿ ಆಗಿಬಿಟ್ಟು ಒಂಚೂರು ಪಿಕ್ಚರ್ಸ್ ಎಲ್ಲ ತೊಗೊಳ್ಳೋಣ ಅಂತ. ನಾವು ಯಾವಾಗ್ಲೂ ಒಟ್ಟಿಗೆ ರೆಡಿ ಆಗೋದು 4 ಜನನು. ಫಸ್ಟು ಅಕ್ಕವ್ರ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಅಕ್ಕ ಇವಾಗ ಅವ್ರ ಗಂಡನ ಮನೇಲಿದ್ದಾಳಲ್ಲ, ಅದಕ್ಕೆ ಈ ವರ್ಷ ನಾವು 3 ಜನ. ಅದಕ್ಕೆ ಇವಾಗ ನಮ್ಮ ಮನೆಗೆ ಬಂದಿದ್ದೀವಿ. ನಂಗೆ ಒಂಚೂರು ಇಲ್ಲಿ ಇಟ್ಕೊಬಿಟ್ಟು ಮಾತಾಡೋಕ್ಕಾಗ್ತಿಲ್ಲ, ಉಸಿರಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಒಂಚೂರು ಎನರ್ಜಿ ಕಮ್ಮಿ. ಇನ್ನೂ ಏನೇನೋ ಮಾಡೋಣ ಅಂದ್ಕೊಂಡಿದ್ದೆ ವೀಡಿಯೋದಲ್ಲಿ, ಆಗ್ತಾಯಿಲ್ಲ. ನಾವು ಏನು ಈ ವರ್ಷ ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ. ಅದಕ್ಕೆ ನಾನು ಸಿಂಪಲ್ಲಾಗಿ ಇವ್ರ ಜೊತೆ ರೆಡಿ ಆಗ್ತಾವ್ರಲ್ಲ ಅಂತ ರೆಡಿ ಆಗ್ತಾ ಇದ್ದೀನಿ. ವೇರ್ ಇಸ್ ಮೈ ಮೇಕಪ್ ಪ್ಯಾಲೆಟ್? ಕಿಧರ್ ಮೇರಾ ಪ್ಯಾಲೆಟ್? ಆ್ಯಂಡ್ ಈ ಒಂದು ಪ್ಯಾಲೆಟ್ ತೊಗೊಂಡಿದ್ದೀನಿ ಗೊತ್ತಾ, ಎಷ್ಟು ಕನ್ವೀನಿಯೆಂಟ್ ಆಗಿದೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಇದು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಒಡ್ಸ್ಕೊಬಿಡ್ತೀಯ, ಸುಮ್ಮನೆ ಇದ್ಬಿಡಿ. ಮ್ಯಾಕು ನನ್ನ ಮಕ್ಕ ನೋಡ್ಕೊಂಡು ಹೇಳು, ಮ್ಯಾಕ್ ತಳಕಾಯ್ತದ ನನ್ನ ಕೈಯಲ್ಲಿ. ಮಾರ್ಸು 450 ರೂಪಾಯಿದ್ನು 4500 ರೂಪಾಯಿದ್ನು ಒಂದೇ ಮಾಡ್ಬಿಟ್ಟಲ್ಲ ಡಿಶ್. ಮ್ಯಾಕ್ ಆದರೆ ನಮ್ಮ ತಂಗಿದೀರಿಗೆ ನಮ್ಮ ಅಕ್ಕಂಗೆ ನೋವಿದೆ ಅನ್ನೋದು ಏನಿಲ್ಲ. ತಮ್ಮಿದನ್ನು ತೊಳ್ಕೊತವ್ರು ಅಷ್ಟೇ. ನಮ್ಮ ಅಕ್ಕಂಗೆ ನೋವ್ತೈತೆ ಕೇಳೋಣ ವಿಚಾರಿಸೋಣ ಏನಿಲ್ಲ. ಒಬ್ಳಿಗೆ ಸ್ನ್ಯಾಪ್ ಚಿಂತೆ, ಇನ್ನೊಬ್ಳಿಗೆ ಲಿಪ್ ಕಾಂಬೋ ಚಿಂತೆ. ನನ್ಗೆ ಅಕ್ಕ ಇದ್ರಲ್ಲಿ ಫೆಸ್ಟ್ ಐತೆ ಸದ್ಯದಲ್ಲಿ ಅದಕ್ಕೆ ಅದು ಕೊಟ್ಬಿಡು ಅಕ್ಕ, ಇದು ಕೊಟ್ಬಿಡು. ಇಲ್ಲ ಕಣಕ್ಕ, ಹಂಗಂತದೆ. ಸ್ಟ್ರೋಕ್ ಕ್ರೀಮ್ ತಗೋಬೇಕಂತ. ಏನು ಸ್ಟ್ರೋಕ್? ಸ್ಟ್ರೋಬ್ ಸ್ಟ್ರೋಕ್ ಸ್ಟ್ರೋಬ್ ಸ್ಟ್ರೋಬ್ ಸ್ಟ್ರೋಕ್ ಅಂದ್ರೆ ಏನು ಹೇಳು? ಲಕ್ವಾ ಲೇ ಜನಕ ಇವಳೇ ನೋಡಿದ್ರೆ ಇಲ್ವೇ ಇಲ್ಲ ನಕ್ಬಿಟ್ಟು ಲೈಕ್ ಕಪ್ಪಿ ಫುಲ್ ಐ ಮೇಕಪ್ ಆದ್ಮೇಲೆ ಮಸ್ಕರ ಹಾಕೊಳ್ಳೋದು. ನೀನ್ ಯಾಕೆ ಬರ್ತಿದ್ಯಾ? ಕೂದಲು ಚೆನ್ನಾಗಿ ಬಂದ್ಬಿಟ್ಟದಲ್ಲ, ನಂಗೆ ಮೆಹಂದಿ ನೋಡೋದು ಗೊತ್ತಾಯ್ತು. ನಗ್ತಿರವ ನಗ್ತಿರ ಎಲ್ಲ ನಂಗೆ ಗೊತ್ತು ಹಿಂಗ ಅಂತೀಯ ಅಂತ, ಅದಕ್ಕೆ ಬೇಕು ಅಂತಾನೆ ಅಂದ್ಕೊಂಡೆ.
ಡೋನೋ ನಾನಾ ಲೊಂಗ ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಟಾಪ್ ಚೆನ್ನಾಗಿ ಕಾಣಿಸ್ತಾ ಐತೆ, ಬಳೆನೂ ಚೆನ್ನಾಗಿ ಕಾಣಿಸ್ತಾ ಐತೆ. ಥ್ಯಾಂಕ್ ಯು ಸೊ ಮಚ್. ನಾನ್ ರಾತ್ರಿ ಎತ್ಕೊಂಡ್ ಮಡಿಕೊಂಡಿದ್ದು ಫಿಲ್ಟರ್ ಬೇರೆ ಡಬ್ಬಾ ತರ ಹಾಕ್ತಿದ್ದೀನಿ. ಸಾರಿ ಆಯ್ತಾ. ನೆಕ್ಸ್ಟ್ ಬರ್ಡೇಗೆ ಸಖತ್ತಾಗಿರೋ ಸಿಕ್ತು. ಹೊಸಿನ ಚಡ್ಡಿ ಹೆಂಗ ಹಾಕ್ತಿದ್ದೀನಿ, ಕ್ರಾಪ್ ಆದ್ರೂ ಮಾಡಿ ನಮ್ಮ ತಾಯಣೆಗೂ ಗ್ರಿಪ್ ಎಲ್ಲ ಆಗಲ್ಲ ಸ್ನ್ಯಾಪ್ ಅಲ್ಲಿ. ವಾ ಯಾವುದೇ ಡಿಶ ಫಿಲ್ಟರ್ ಬೆಳಕಿಗೆ ಹಿಂಗ್ ಬಂದಿರೋದು ಈಗ ಇನ್ಫ್ಲುಯೆನ್ಸರ್ ಮಾಡಲ್ಲ ಮಾಡೋದು. This is so good. If anyone wants to buy mascara, buy L'Oreal Paris mascara. ಪರವಾಗಿಲ್ಲ ಧೀರೆ ಬರ್ತೈತೆ. ಹಾಕಿದ್ಮೇಲೆ ಹೋಗಲ್ಲೇ. ಏ ನಿಜ ಹೇಳು. ಯಾ ಮತ್ತೆ ನಿಜ ಹೇಳುತ್ತೆ. ತಗೊಳು ದೊಡ್ಡ ದೊಡ್ಡ ಭಾಷೆ. ನಮ್ಮ ಅದಕ್ಕೆ ಸ್ಯಾರಿ ಹಾಕ್ಕೊತಾ ಇದ್ದೀನಿ. ಈ ಸ್ಯಾರಿನ ನಾನು ಅವತ್ತು ನೋಡಿದಾಗಿಂದ ತುಂಬ ಆಸೆ ಆಗಿತ್ತು. ಅದಕ್ಕೇ ನಮ್ಮ ಅದಕ್ಕೇನೂ ಇಲ್ಲ, ಅವರು ಅವ್ರ ಅಮ್ಮ ಮನೆಗೆ ಹೋಗಿದ್ದಾರೆ. ಒಂದು ಮೆಸೇಜ್ ಹಾಕ್ಬಿಟ್ಟು ಹಾಕ್ಕೊತೀನಿ ಅದಕ್ಕೆ ಅಂತ ಈ ಸ್ಯಾರಿ ಹಾಕ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇದಕ್ಕೆ ಈ ಒಂದು ಬ್ಲೌಸ್ ಇದೆ, ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಇವಾಗ ಈ ಒಂದು ಸ್ಯಾರಿನ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ನನಗೆ ಸೀರೆ ಉಡಿಸ್ತಾ ಇರೋದು ಯಾರು ಗೊತ್ತಾ? ನನ್ನ ತಂಗಿ. ನಾನಂತೂ ಸೀರೆ ಉಟ್ಕೊಳ್ಳೋದು ಕಲ್ತಿಲ್ಲ, ನಮ್ಮ ಅಕ್ಕ ಉಡಿಸ್ತಾ ಇದ್ಲು. ಇವಾಗ ನನ್ನ ತಂಗಿ ಶಿಫ್ಟ್ ಆಗಿದ್ದಾಳೆ. ಆ್ಯಂಡ್ ಇದು ನನ್ನ ಮೇಕಪ್. ಇವಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಮೇಕಪ್ ಅಲ್ವಾ. ಅದು ಲಿಪ್ ಕಾಂಬೋ ಇನ್ನೂ ತುಂಬ ಎಕ್ಸ್ಟ್ರಾ ಚೆನ್ನಾಗಿ ಬಂದಿದೆ ಅನಿಸುತ್ತೆ. ಬಟ್ ಈ ಒಂದು ಸ್ಯಾರಿಗೆ ಒಂದು ಸ್ವಲ್ಪ ಡಾರ್ಕ್ ಆಗಿ ಏನಾದರೂ ಲಿಪ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇದೆ. ನೋಡುವ. ಬಂದ್ರೆ ನಮ್ಮ ಹುಡುಗಿ ನೋಡಿ ಹೆಂಗೆ ಮಿಂಚುತ್ತಾವಳೆ. ಮಂದಾರ ಕುಸುಮ ತಾವ್ರೆ ಥರ ಅಳ್ಬಿಟ್ಟವಳೆ ಇವತ್ತು. ತಾವ್ರೆ ಅವಳ ಫೇವ್ರೆಟ್ ಫ್ಲವರ್. ನಮ್ಮದು ಅಷ್ಟೇ. ನಮ್ದು ಅಷ್ಟೇ. ಇದು ನನ್ನ ಡ್ರೆಸ್ಸು, ದಿಸ್ ಇಸ್ ಮೈನ್. ಇದು ಇವಳು ಇಂಗ್ಲೀಷ್ ಟೀಚರು, ಅವಳು ಆರ್ಟ್ ಟೀಚರು, ನಾನು ಭರತನಾಟ್ಯ ಟೀಚರ್. ನೀವು ಕನ್ನಡ ಟೀಚರ್. ಯಾಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಕನ್ನಡ ಟೀಚರ್ ತರ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅವ್ರು ಹಿಂಗೆ ಲೈಕ್ ಟ್ರೆಡಿಷನಲ್ ಆಗಿ ಡ್ರೆಸ್ ಹಾಕೊಂಡ್ ಬರೋದು. ಸರಿ ಅಕ್ಕ. ಲೈಕ್ ಅವ್ರ ಸ್ಯಾರಿ ಹಂಗೆ ಇರುತ್ತೆ. ನಮ್ಮ ಅತ್ತೆ ಮನೆ ಹತ್ರ ಬಂದಿದ್ದೀವಿ. ನನ್ನ ತಂಗಿ ಫುಲ್ ಚೆನ್ನಾಗಿ ಕಾಣಿಸ್ತಾವಳಲ್ಲ, ಅದಕ್ಕೇ ಎಲ್ಲಾದರೂ ರಿಯಾಕ್ಷನ್ ತಗೊಳ್ಳೋಣ. ಇಲ್ಲಿಂದ ನೆಕ್ಸ್ಟು ನಮ್ಮ ಚಿಕ್ಕತ್ತೆ ಮನೆಗೆ ಹೋಗ್ಬೇಕು. ಯಾರೋ ಬರ್ತಾರೆ ನೋಡಿ ಇವಾಗ. ಕಾಣುತ್ತೆ, ಒಳ್ಳೆ ಕಲೆಕ್ಷನು. ಇವಾಗ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳುತ್ತೆ. ಆಗ್ಲೇ ಹಳೆ ಯಂಗ್ಸ್ ತರ ನಿಂತಿದ್ದಲ್ಲ ಅಲ್ವಾ? ಸಗದ ಕಾಣಿಸ್ತಾವಳೆ. ಸಕ್ಕದ ಕಾಣಿಸ್ತಾವಳೆ. ಅಂದ್ರೆ ನಾನು ಕುತ್ಕೊಂಡಿದ್ದೀನಿ. ಬ್ಯೂಟಿಫುಲ್. ನಿಮ್ಮ ಹತ್ರ ನಾವೇನಾದ್ರೂ ಇದು ಮಾಡೋಕ್ಕಾಗುತ್ತೆ? ಕಿವಿಗೆ ಕೊಡೋಣತೆ. ದ ಬೆಸ್ಟ್. ಮಾತಾಡಿ. ನಾನು ಈ ಥರ ಯಾವತ್ತಾರು ರೆಡಿ ಆಗ್ಬೇಕಣ್ಣ.
ಯಾ ಕಾಣಿಸ್ತಾಳೆ. ಓ ಹೇಳಿದ್ ಪಾಪ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಹೆಂಗಂದಿದ್ದ ಹಿಂಗೆ ಫುಲ್ ಅದು ಹಿಂಗೆ ಹಿಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೆಂಗಂತ ಇದೆಯಾ ನೋಡಿ ಇವಾಗ ಯಾ ಊರ್ವಶಿ ಕಪ್ ತಗೊಳ್ಳಿಲ್ಲ ನೀವು ನೋಡಿ ಒಂದು ಕಲ್ಪನಾ ಸೇರ್ಬಿಟ್ಟವಳವ ಅವಳು ಮೂವ್ ಬಟ್ ನೋಡಿ ಹೋಗುತ್ತೆ ಸುಂದರಿ ಯಾರು ಬೇಕು ಹೇಳಿ ಸಾಕಡೆ ಕೊಡ್ತೀವಿ ಭೂಮಿಕನ್ ಕೊಡು ಅಂತಿದ್ದೆ ಭೂಮಿಕನ್ ಕಳ್ಸಿದ್ರಿ ನಾನು ಇವಾಗ ತಾನೇ ನಮ್ಮ ಮನೆಗೆ ಬಂದೆ ಅಂಗಡಿ ಹತ್ರ ಎಲ್ಲ ಹೋಗಿದ್ವಿ ಅಲ್ಲಿಂದ ಹಾಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿದ್ರು ಅವ್ರ ಮನೆಗೆಲ್ಲ ಹೋಗಿ ನನ್ನ ತಂಗಿದೀರು ಇನ್ನು ಏನಂತಾರೆ ಎಳ್ಳು ಬೆಲ್ಲ ಕೊಡೋದಕ್ಕೆ ಹೋಗಿದ್ದಾರೆ. ನಾನು ನಮ್ಮ ಮನೆಗೆ ಬಂದೆ. ನಾವು ಈ ವರ್ಷ ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ, ಸುಸ್ತಾಯಿತು. ಇವಾಗ ನಾನು ವೀಡಿಯೋ ಮಾಡಬೇಕಾಯ್ತಾ, ವೀಡಿಯೋ ಮಾಡಿಬಿಟ್ಟು ಊಟಕ್ಕೆ ನಮ್ಮ ಅತ್ತೆ ಮನೆಗೆ ಹೋಗಬೇಕು. ಇವಾಗಲೇ 8:20 ಅನಿಸುತ್ತೆ, 9 ಗಂಟೆ ಅಷ್ಟೊತ್ತಿಗೆ ಅದನ್ನು ಮುಗಿಸ್ಬಿಟ್ಟು ನಾನು ಅತ್ತೆ ಮನೆಗೆ ವಾಪಸ್ ಹೋಗಬೇಕು. ಸ್ಟ್ರೆಸ್ ಆಗ್ತಾಯಿದೆ. ಅಲ್ಲಿಂದ ಬಂದುಬಿಟ್ಟು ಮತ್ತೆ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಇವತ್ತು ನೈಟ್ ಅಷ್ಟೊತ್ತಿಗೆ ಕಳಿಸ್ಬೇಕು. ಇನ್ನು ನನಗೆ ಏನು ಮಾಡೋದು ಬೇಡ, ಸುಮ್ಮನೆ ಮಲ್ಕೊಬಿಡೋಣ ಅಂತ ಅನ್ನಿಸ್ತಾ ಇದೆ, ಬಟ್ ಆಗಲ್ಲ. ವೇಟ್, ಇದು ಯಾಕೆ ಈ ಥರ ಕಾಣಿಸ್ತಾ ಇದೆ? ಈ ಬ್ರ್ಯಾಂಡ್ ಏನಾದರೂ ನನಗೆ ರಾಂಗ್ ಶೇಡ್ ಕಳಿಸ್ಬಿಡ್ತಾ? ನಾನಿವಾಗ ವೀಡಿಯೋ ಮಾಡಾಯಿತು, 9:30 ಆಗಲೇ. ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ನಾನು ನಮ್ಮಮ್ಮ ವಾಪಸ್ ಬರಬೇಕು. ನಡ್ಕೊಂಡು ಹೋಗೋರು ಯಾರು ಅಂತ ಅನ್ನಿಸ್ತಾ ಇದೆ, ಬಟ್ ಅಮ್ಮ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅತ್ತೆ ಮನೇಲಿ ಇವತ್ತು ಊಟನೇ ಮಾಡಿಲ್ಲ, ಅದಕ್ಕೇ ಇವತ್ತು ರಾತ್ರಿ ಊಟ ಅಲ್ಲೇ. ಮೇ ಬಿ ಕಿಚಡಿ ಅನ್ನ ಬರುತ್ತಲ್ಲ ಈ ಹಬ್ಬಕ್ಕೆ ಮಾಡೋದು, ಅದನ್ನು ಮಾಡಿದ್ದಾರೆ ಅನಿಸುತ್ತೆ. ಇವಾಗ ಹೋಗ್ಬಿಟ್ಟು ಅಲ್ಲಿ ತಿನ್ಕೊಂಡು ಬರೋಣ. ಯಾವುದು ಸ್ವೀಟ್? ಇವತ್ತಿನ ಊಟ ನಮ್ಮ ಅತ್ತೆ ಮನೇಲಿ ಏನಿದು ಕಿಚಡಿ ಅನ್ನ ಮತ್ತು ಸ್ವೀಟ್ ಪೊಂಗಲ್. ಬೆಳಗ್ಗೆಯಿಂದ 3 ಟೈಮು ಕಿಚಡಿ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ, ಯಾಕಂದರೆ ಆಗಲೇ ಟೈಮ್ ತುಂಬ ಆಗಿದೆ. ನಮ್ಮ ಅತ್ತೆ ಮನೆಯಿಂದ ಇವಾಗ ತಾನೇ ಬಂದೆ, ಇನ್ನೂ ಇವತ್ತಿನ ಕೆಲಸ ಯಾವುದೂ ಕಂಪ್ಲೀಟ್ ಆಗಿಲ್ಲ. ಅದನ್ನು ನಾನು ಮಾಡೋದು ಮೊಬೈಲಲ್ಲೇ, ಸೊ ಅದ್ರದ್ದು ವಿಡಿಯೋ ಯಾವುದು ತೊಗೊಳೋದಕ್ಕಾಗಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.